ಹಾಯ್ ಫ್ರೆಂಡ್ಸ್. ಒಬ್ಬ ಮಗ ಅಂದರೆ ತಂದೆ ಮಗ ಇರ್ತಾರೆ. ಸೊ ತಂದೆ ಮಗ ಹೇಗಿರ್ತಾರೆ ಅಂದರೆ, ಆ ಹುಡುಗ ಮಧ್ಯಮ ವರ್ಗದ ಕುಟುಂಬದ ಜವಾಬ್ದಾರಿಯುತ ಮಗ. ಅವನ ತಂದೆ ಜೀವಮಾನವೆಲ್ಲ ಮಣ್ಣಿನಲ್ಲಿ ದುಡಿದು ಕೈ ಕವರಿ ಹಿಡಿದಿದ್ದ ಒರಟು ಸ್ವಭಾವದ ರೈತ ಆಗಿರ್ತಾನೆ. ಸೊ ಮಗನ ಮೇಲೆ ಪ್ರೀತಿ ಇರಲಿಲ್ಲ ಅಂತ ಏನಿಲ್ಲ, ಆದರೆ ಮಗ ಸೋಮಾರಿ ಆಗಬಾರ್ದು, ಜಗತ್ತಿನಲ್ಲಿ ಬದುಕೋದನ್ನು ಕಲಿಬೇಕು ಅನ್ನೋ ಒಂದು ಆತುರ ಮತ್ತು ಆತಂಕ ಅವರದಾಗಿರುತ್ತೆ, ಅಂದರೆ ತಂದೆದು ಆಗಿರುತ್ತೆ. ಸೊ ಅದಕ್ಕಾಗಿ ಅವರು ದಿನನಿತ್ಯ ಚುಚ್ಚು ಮಾತುಗಳಿಂದ ನಿನಗೆ ನಿನ್ನ ಕಾಲಿನ ಚಪ್ಪಲಿ ಕೊಳ್ಳುವ ಯೋಗ್ಯತೆಯೂ ಇಲ್ಲ ಎಂದು ಎಲ್ಲರ ಮುಂದೆ ಬೈತಾ ಇರ್ತಾರೆ. ದಿನಾವು ಕೇಳುವ ಈ ನಿಷ್ಠುರದ ಮಾತುಗಳು ಅವನ ಮನಸ್ಸಿನಲ್ಲಿ ತಂದೆಯ ಮೇಲೆ ದೊಡ್ಡ ಕೋಪ ಮತ್ತು ದ್ವೇಷವಾಗಿ ಬದಲಾಗುತ್ತೆ. ಸೊ ಒಂದಿನ ಮನೇನೆ ಬಿಟ್ಟು ಹೋಗ್ತಾನೆ ಆ ಹುಡುಗ. ಒಂದಿನ ತಂದೆಯ ಮಾತಿನ ಜಗಳ ಮಿತಿ ಮೀರಿತು. ಆ ಹುಡುಗ ಕೋಪದಿಂದ ತಾಯಿಯ ಮುಂದೆ ನಿಂತು, ಇನ್ನು ಒಂದು ಕ್ಷಣವೂ ನಾನು ಈ ಮನೆಯಲ್ಲಿ ಇರೋದಿಲ್ಲ ಅಮ್ಮ, ನನ್ನ ಕಾಲ ಮೇಲೆ ನಾನು ನಿಂತು ದುಡಿದು ತೋರಿಸ್ತೀನಿ ಅಂತ ಹೇಳಿ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಹೋಗ್ತಾನೆ. ತಾಯಿ ಕಣ್ಣೀರು ಹಾಕುತ್ತಾ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡು ಮಗನೇ, ಅಪ್ಪ ನಿನ್ನೊಳ್ಳೆಯದಕ್ಕೆ ಹೇಳ್ತಾರೆ ಅಂತ ಹೇಳ್ತಾಳೆ. ಆದರೆ ಆ ಹುಡುಗ ಕೇಳೋದಿಲ್ಲ. ಇಲ್ಲ ಅಮ್ಮ, ದಿನ ಈ ಚುಚ್ಚು ಮಾತುಗಳನ್ನು ಕೇಳಿಸ್ಕೊಂಡು ಸಾಯಲು ನನ್ನಿಂದ ಸಾಧ್ಯವಿಲ್ಲ ಎಂದು ತಂದೆಯ ಮುಖವನ್ನು ನೋಡದೆ ಬ್ಯಾಂಗ್ಳೂರಿಗೆ ಹೊರಟು ಹೋಗ್ತಾನೆ ಹುಡುಗ. ಸೊ ದ್ವೇಷದ ಹಿನ್ನೆಲೆಯಲ್ಲಿ ಕಟ್ಟಿದ ಮನೆ ನಗರದಲ್ಲಿ ಆ ಹುಡುಗ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿದ ವರ್ಷಗಳು ಉರುಳಿ ಹೋಗ್ತವೆ. ಕೈ ತುಂಬ ಹಣ ಸಂಪಾದಿಸಿ ಊರಿಗೆ ಮರಳ್ತಾನೆ. ತಾಯಿಯ ಕೈಗೆ ದುಡಿದು ಹಣದ ಕಂತೆ ಇಟ್ಟು ಗರ್ವದಿಂದ ಹೇಳ್ತಾನೆ, ಅಮ್ಮ, ಅಪ್ಪ ದಿನ ಹೇಳ್ತಾ ಇದ್ರು, ನೆನಪಿದೆಯಾ, ನಿನಗಾಗಿ ಒಂದು ಜೊತೆ ಚಪ್ಪಲಿ ಕೊಳ್ಳೋಕೆ ಆಗಲ್ಲ ಅಂತ. ಇವತ್ತು ನೋಡು, ಇದೇ ಊರಿನಲ್ಲಿ ಎಲ್ಲರೂ ಅಣ್ಣ ಅನ್ನುವಂತೆ ದೊಡ್ಡ ಮನೆ ಕಟ್ಟಿಸಿ ತೋರಿಸ್ತೀನಿ ಅಂತ ಹೇಳಿದಂತೆ ಆ ಹುಡುಗ ಹೊಸ ಮನೆಗೆ ಅಡಿಪಾಯ ಹಾಕಿಸ್ತಾನೆ. ಆದರೆ ಅವನ ಮನಸ್ಸಿನಲ್ಲಿದ್ದ ತಂದೆಯ ಮೇಲಿನ ದ್ವೇಷ ಕರಗಿರೋದಿಲ್ಲ. ಊರಲ್ಲಿದ್ದರೂ ತಂದೆಗೆ ಮುಖ ಕೊಟ್ಟು ಮಾತನಾಡಿಸೋದಿಲ್ಲ. ಅಪ್ಪ ಎದುರಿಗೆ ಬಂದರೆ ಅಲ್ಲಿಂದ ಎದ್ದು ಹೋಗುತ್ತಿದ್ದ. ಸೊ ತಂದೆ ಮಗನ ಯಶಸ್ಸನ್ನು ನೋಡಿ ಒಳಗೊಳಗೆ ಹೆಮ್ಮೆ ಪಡ್ತಾ ಇದ್ರು. ಮಗ ತನ್ನನ್ನು ಶತ್ರುವಿನಂತೆ ನೋಡುವುದನ್ನು ತಡೆಯಲಾಗದೆ ಹೊಲದ ಬದುವಿನ ಮೇಲೆ ಕುಳಿತು ಒಂಟಿಯಾಗಿ ಕಣ್ಣೀರು ಹಾಕ್ತಾ ಇರ್ತಾರೆ. ಸೊ ತಂದೆಯ ಕಣ್ಣೀರಿನ ಸತ್ಯ, ಒಂದು ರಾತ್ರಿ ಹುಡುಗ ಮನೆಗೆ ಬರುವಾಗ ತಡವಾಗಿರುತ್ತೆ. ಕೊಟ್ಟಿಗೆ ಕಡೆಯಿಂದ ಅಳುವ ಶಬ್ದ ಕೇಳಿಸುತ್ತೆ. ಇಣುಕಿ ನೋಡಿದಾಗ ಕತ್ತಲಲ್ಲಿ ತಂದೆ ತಾಯಿಯ ಮುಂದೆ ಕುಳಿತು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಸೊ ತಂದೆ ಹೆಂಡತಿಯ ಕೈ ಹಿಡಿದು ಕಣ್ಣೀರು ಹಾಕುತ್ತಾ ಹೇಳ್ತಾ ಇರ್ತಾರೆ, ನೋಡಿದ್ಯಾ, ಮಗ ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾನೆ, ನನಗೆ ತುಂಬ ಸಂತೋಷವಾಗಿದೆ. ಆದರೆ ಅವನು ನನ್ನನ್ನು ನೋಡುವ ಕಣ್ಣುಗಳಲ್ಲಿ ಕೇವಲ ದ್ವೇಷ ತುಂಬಿದೆ. ನಾನು ಅಂದು ಬೈದಿದ್ದು ಅವನು ಹಾಳಾಗಲಿ ಅಂತ ಅಲ್ಲಮ್ಮ, ನಾನು ಸತ್ತ ಮೇಲೂ ನನ್ನ ಮಗ ಯಾರ ಮುಂದೆಯೂ ಕೈ ಚಾಚಬಾರ್ದು, ಬದುಕುವ ದಾರಿ ಕಲೀಲಿ ಅನ್ನೋ ಒಂದೇ ಒಂದು ಆಸೆಗೆ. ಹೊರಟು ರೈತ ನಾನು ನನಗೆ ಪ್ರೀತಿ ತೋರಿಸಲು ಬರಲಿಲ್ಲ. ನನ್ನ ಮಾತಿನಿಂದ ಅವನಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳೋಕ್ಕೂ ಸಿದ್ಧನಿದ್ದೇನೆ. ಆದರೆ ಅವನು ನನ್ನ ಮುಖವನ್ನು ನೋಡದೆ ಅಪರಿಚಿತನಂತೆ ಇರೋದನ್ನು ತಡೆಯಲು ಈ ಮುದುಕನ ಹೃದಯಕ್ಕೆ ಆಗ್ತಾ ಇಲ್ಲ ಅಂತ ಹೆಂಡತಿ ಹತ್ರ ಹೇಳ್ತಾನೆ. ನಾನೇ ಎಲ್ಲ ಮಾಡಿದ್ದು ಅವನ ಒಳ್ಳೆಯದಕ್ಕೆ ಅಲ್ವಾ ಅಂತ. ಗೋಡೆಯ ಮರೆಯಲ್ಲಿ ನಿಂತು ತಂದೆಯ ಈ ಮಾತುಗಳನ್ನು ಕೇಳಿಸಿಕೊಂಡ ಹುಡುಗ ಎದೆ ಜಲ್ಲೆನ್ನುತ್ತೆ. ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಆರಂಭಿಸುತ್ತೆ. ಅವನ ಒರಟು ಸ್ವಭಾವದ ಹಿಂದೆ ಇದ್ದ ಕರುಳಿನ ಪ್ರೀತಿಯ ಅರಿವು ಅವನಿಗೆ ಅಂದು ಮೊದಲ ಬಾರಿಗೆ ಆಗುತ್ತೆ. ಕ್ಲೈಮ್ಯಾಕ್ಸ್ ಏನಂದರೆ, ಕರಗಿದ ಕಲ್ಲು ಮನಸ್ಸು. ಮರುದಿನ ಬೆಳಗ್ಗೆ ಹುಡುಗ ಊರಿಗೆ ಹೊರಡಲು ಸಿದ್ಧನಾಗ್ತಾ ಇರ್ತಾನೆ. ಅಪ್ಪ ಎಂದಿನಂತೆ ಮನೆಯ ಅಂಗಳದ ಮೂಲೆಯಲ್ಲಿ ಮಗ ತನ್ನನ್ನು ಮಾತನಾಡಿಸುವುದಿಲ್ಲ ಎಂಬ ಬೇಸರದಿಂದ ಮೌನವಾಗಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಶೂನ್ಯವನ್ನು ನೋಡ್ತಾ ಕುಳಿತಿರ್ತಾರೆ. ಸೊ ಹುಡುಗ ನಿಧಾನವಾಗಿ ತಂದೆಯ ಬಳಿ ಬರ್ತಾನೆ. ಕಾಲಿನಲ್ಲಿದ್ದ ಚಪ್ಪಲಿಯನ್ನು ದೂರ ಸರಿಸಿ ತಟ್ಟನೆ ತಂದೆಯ ಕಾಲಿಗೆ ಬಿದ್ದು ಅವರ ಕಾಲುಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡ್ತಾನೆ. ನನ್ನ ಕ್ಷಮಿಸಿಬಿಡು ಅಪ್ಪ, ನನ್ನ ಕ್ಷಮಿಸಿಬಿಡು. ನೀನು ಬೈದಿದ್ದರ ಹಿಂದಿದ್ದ ನಿನ್ನ ಕರುಳಿನ ಪ್ರೀತಿ ನನಗೆ ಅರ್ಥವಾಗಲಿಲ್ಲ. ಬರೀ ದ್ವೇಷ ಸಾಧಿಸಿ ನಿನ್ನ ಮನಸ್ಸಿಗೆ ನೋವು ಕೊಟ್ಟೆ. ನನಗೆ ಈ ಹೊಸ ಮನೆಯೂ ಬೇಡ, ಹಣವೂ ಬೇಡ ಅಪ್ಪ, ನನಗೆ ನಿನ್ನ ಪ್ರೀತಿ ಬೇಕು ಎಂದು ಮಗುವಿನಂತೆ ಅಳ್ತಾ ಇರ್ತಾನೆ.
ಸೊ ತಂದೆ ಕಣ್ಣುಗಳಿಂದಲೂ ಆನಂದ ಬಾಷ್ಪ ಹರಿಯುತ್ತೆ. ಕೆಳಗೆ ಬಿದ್ದು ಅಳುತ್ತಿದ್ದ ಮಗನನ್ನು ಮೇಲೆತ್ತಿ ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂತಾರೆ. ಆ ಅಪ್ಪುಗೆಯಲ್ಲಿ ವರ್ಷಗಳ ಕಾಲ ಇದ್ದ ಮೌನ, ದ್ವೇಷ, ನೋವು ಎಲ್ಲವೂ ಕಣ್ಣೀರಿನಲ್ಲಿ ತೊಳೆದು ಹೋಗಿರ್ತವೆ. ಇಬ್ಬರು ಅಳುತ್ತಾ ಒಂದಾಗ್ತಾರೆ. ಸೊ ಇದನ್ನೇ ಅಲ್ವಾ ಹೇಳೋದು ತಂದೆ ಪ್ರೀತಿ ಅಂತ. ಸೊ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.